ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಧನಂಜಯ್. ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಅಮೆಝಾನಿಂದ ಬಾಡಿ ಫಿಟ್ ಅಂತ ಒಂದು ಹೋಮ್ ಜಿಮ್ ಸೆಟ್ ಕಿಟ್ ಆರ್ಡರ್ ಮಾಡಿದ್ದೀನಿ. ಇದರ ಪ್ರೈಸ್ ಬಂದುಬಿಟ್ಟು 2000 ಅಂತ ಇಟ್ಕೊಳ್ಳಿ. 1935 ಇದು ಎಕ್ಸಾಕ್ಟ್ ಪ್ರೈಸ್ ಆಗಿದೆ. ಅಂದರೆ ಇದ್ರದ್ದು MRP ಬಂದ್ಬಿಟ್ಟು 1600 ಮಾತ್ರನೇ. ಬಟ್ 300 ರೂಪಾಯಿ ಆಲ್ಮೋಸ್ಟು ಡಿಲಿವರಿ ಚಾರ್ಜ್ ತೊಗೊಂಡ್ರು. ಅಂದರೆ ಇವರು ಅಮೆಝಾನಿಂದ ನನಗೆ ಡಿಲಿವರಿ ಮಾಡಿಲ್ಲ, ಬಟ್ ಅಲ್ಲಿ ಒಬ್ಬರು ಏನು ಸೆಲ್ಲರ್ ಇರ್ತಾನೆ, ಅವನು ಬೇರೆ ಒಂದು ಪ್ಯಾಕೇಜಿಗೆ ಕಳಿಸಿ ಅವ್ರ ಕಡೆಯಿಂದ ಬಂದಿದ್ದು. ಸೊ ಇದರದ್ದು ಟೋಟಲ್ ವೇಟ್ ಬಂದ್ಬಿಟ್ಟು 30 kg ಇದೆ. 30 kgದು ಪ್ಲೇಟ್ಸ್ ಇದೆ. ಅಂದರೆ ಇದರಲ್ಲಿ ಡಿವೈಡ್ ಮಾಡಿರ್ತಾರೆ 5 kg, 2 kg, 3 kg ಅಂತ. ಏನೇನಿದೆ ಅಂತ ನೋಡೋಣ. ಆಮೇಲೆ ಎರಡು ರಾಡ್ ಕೊಟ್ಟಿದ್ದಾರೆ. ಸೊ ಈ ರಾಡ್ ಅಂದ ತಕ್ಷಣ ಒಂದು ನೆನಪಾಗುತ್ತೆ. ಬೆಂಗಳೂರು ಕಾಲೇಜಲ್ಲೆಲ್ಲ ನೀವು ಓದಿದರೆ ಒಂದು 4-5 ವರ್ಷದ ಕೆಳಗೆ, ಆವಾಗ ನಾವೇನು ಹೇಳ್ತಿದ್ರು ಹುಡುಗರು ಅಂದರೆ, ಹೆಂಗೋ ಈ ಟೀಚರು ಅಂತಂದರೆ, ಮಗ ರಾಡ್ ಮಗ, ನೀನು ಹೋಮ್ವರ್ಕ್ ಅಸೈನ್ಮೆಂಟ್ ಮಾಡಿಲ್ಲ ಅಂದರೆ ರಾಡ್ ಹಾಕ್ಬಿಡ್ತಾರೆ, ರಾಡ್ ಹಾಕ್ಸ್ಕೊಂಡ್ಬಿಡ್ತೀಯಾ, ಇದೇ ಬರಬೇಕು. ಇದು ಟೀಚರ್ಸ್ ಡೇ ಬೇರೆ, ಇವತ್ತೇ ನೆನಪಾಯ್ತು, ಒಳ್ಳೆಯದು. ಸೊ ಸರಿ, ಇದನ್ನು ಅನ್ಬಾಕ್ಸ್ ಮಾಡೋಣ. ಡೈರಿ ಮಿಲ್ಕಲ್ಲಿ ಹಾಕಿದ್ದಾರೆ. ಅಷ್ಟನೇ ಐಟಮ್ಗೆ ಒಂದು ಬ್ಯಾಗನ್ನು ಕೊಟ್ಟಿದ್ದಾರೆ. ಮಕ್ಕಳು ಜಿಮ್ ಬ್ಯಾಗ್ ತರನೇ ಹಾಕೊಂಡು ಹೋಗ್ಬಿಟ್ಟೆ. ಹೌದು, ಏನಾದರೂ ಕ್ಯಾರಿ ಮಾಡಬೇಕಂದ್ರೆ ಚೆನ್ನಾಗಿರುತ್ತೆ. ಇದು ಈ ಥರ ಇದೆ ಡಿಸೈನ್ ನೋಡ್ಬೋದು. ಬ್ಲ್ಯಾಕ್ ಕಲರ್ ಸಣ್ಣ ಬ್ಯಾಗು. ನೆಕ್ಸ್ಟ್ ಇದು ಡಂಬಲ್ಸ್ ಮಾಡ್ಕೊಂಡಿದೆ. ಎಲ್ಲ ಓಪನ್ ಮಾಡ್ತೀನಿ, ತೋರಿಸ್ಕೊಂಡಿದ್ದೆ. ಇದು 1 kg ಡಂಬಲ್. ನಿಮಗೆ ಈ ಥರದ್ದು 2 ಇದೆ. ನಿಮ್ಮ ಮನೆಯಲ್ಲಿ ಆಗ್ಬೇಕಾದ್ರೆ 1 kg ಮಾಡ್ಬೋದು. ನೀವು ಏನು ಬೇಕಾದ್ರೆ ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ ಇದು. ಇದ್ರೊಳಗಡೆ ನನ್ನ ಪ್ರಕಾರ ಮೋಸ್ಟ್ ಪ್ರಾಬ್ಲಿ ಮರಳಿದೆ. ಓಕೆನಾ? ಇದ್ರೊಳಗಡೆ ಮೋಸ್ಟ್ ಪ್ರಾಬ್ಲಿ ಮರಳಿದೆ. ಎಲ್ಲ ವೆಯ್ಟ್ಸ್ ಒಳಗೂ ನನ್ನ ಪ್ರಕಾರ ಮರಳೇ ಇರೋದು. ಸೊ ಕೆಳಗೆ ಬಿದ್ದು ಹೊಡೆದ್ರೆ ಗಾನ್ ಅಷ್ಟೇ, ಏನು ಮಾಡೋಕ್ಕೆ ಬರಲ್ಲ. ಯಾಕಂದರೆ ನಾನು ನೋಡ್ಬೇಕಂದ್ರೂ ಇದೆಲ್ಲ ಮರಳಾಗಿದೆ. ಇದೆಲ್ಲ ಲೀಕ್ ಆಗಬಾರ್ದು ಅಷ್ಟೇ. ಇದನ್ನು 1 kg ಡಂಬಲ್. ಸೊ 1 kg ಡಂಬಲ್ ಇದೆ. ಇನ್ನು ಮಿಕ್ಕಿದ್ದು ನಿಮಗೆ ಒಂದು ನ್ಯಾಪ್ಕಿನ್ ಕೊಟ್ಟಿದ್ದಾರೆ, 2 ಗ್ಲೌಸ್ ಥರ ಕೊಟ್ಟಿದ್ದಾರೆ. ಇದನ್ನ ಸೊ ಮೇಲ್ಗಡೆ ಈ ಥರ ಇದರಲ್ಲಿ ಕಾಸ್ಟ್ ಕಟಿಂಗ್ ಮಾಡಿದ್ದಾರೆ ಇವರು. ಏನು ಪ್ಯೂರ್ ಎಲ್ಲ ಸುಮ್ಮನೆ ಹಾಕೊಂಡು ಮಾಡೋಂಗಿದ್ರೆ ಮಾಡಬಹುದು. ಇದೆ ನಮ್ಮದೆಲ್ಲ ಇದು. ಸೊ ನೆಕ್ಸ್ಟ್ ಏನಿದೆ, ಪರವಾಗಿಲ್ಲ, ಸ್ಕಿಪ್ಪಿಂಗ್ ಲೋಕಲ್ ಇದೆ. ಸ್ಕಿಪ್ಪಿಂಗ್ ಇದು ಬೇರೆ ಕೊಟ್ಟಿದ್ದಾರೆ. ಕ್ವಾಲಿಟಿ ಚೆನ್ನಾಗಿದೆ. ಇಲ್ಲೆಲ್ಲೂ ಕಿತ್ಕೊಂಡು ಹೋಗ್ಬಾರ್ದು ಅಷ್ಟೇ. ಸೊ ಇದೊಂದು ಸ್ಕಿಪ್ಪಿಂಗ್ ರೋಪ್ ಇದೆ. ಇದು 4 arms ಸ್ಟ್ರೆಂತು ಇಂಕ್ರೀಸ್ ಮಾಡೋಕ್ಕೆ ಮಾಡಿ ಒಳ್ಳೆ ಸಕ್ಕತ್ತಾಗಿರುತ್ತೆ. ಇದು ನನಗೆ ಬಾರ್ಬಲ್ಲಿಗೆ ವೆಯ್ಟ್ಸ್ ಹಾಕಿದ್ಮೇಲೆ ವೆಯ್ಟ್ಸ್ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಇದನ್ನು ಕೊಟ್ಟಿರ್ತಾರೆ. ಅದನ್ನು ಹಾಕ್ಬಿಟ್ಟು ಲಾಕ್, ಬೇಸಿಕಲಿ ಲಾಕ್ ಇದು 2 ಇದೆ. ಇಷ್ಟು ಮೇನ್ ಐಟಮ್ ಇದೆ. ಎಷ್ಟಿದೆ? ಇದು 3 kg, 6 kg, ಇದು 3 kg, 9 kg. ಆಮೇಲೆ ಇದು 3 kg, ಇದು 2 kg, ಇದು 2 kg, ಇದು 2 kg. ಸೊ ಇದು 4, ಇದು 4. 5 kg ಸ್ವಲ್ಪ 5 kg ಇದೆ. 5 kg ಇದು 5 kg. ಇನ್ನೂ ಟೋಟಲ್ 4 ಲಾಕ್ಸ್. ಇದರ ಜೊತೆಗೆ ಇನ್ನೊಂದು ರಿಸ್ಟ್ ಕೊಟ್ಟಿದ್ದಾರೆ. ಸೊ ಇಷ್ಟ ಇಷ್ಟ ಇಲ್ಲ ಇದರಲ್ಲಿ.
ಇದು ಅನ್ಬಾಕ್ಸ್ ಮಾಡೋ ಅಷ್ಟರಲ್ಲೇ ನಾನು ಬೆವರು ಹಿಡ್ಬೇಕು. ಅಪ್ಪಿಸ್ಕೊಂಡು ಯೂಸ್ ಆಗ್ತದೆ. ಹಾಂ, ಸೊ ಇದು ಇಷ್ಟು ಉದ್ದ ಇದೆ. ಏನು ಅಂದರೆ ಒಂದು ರೇಂಜ್ ಇದೆ, ಆದ್ರೂ ಏನು ತೀರಾ ಸ್ಟ್ರಾಂಗ್ ಇಲ್ಲ ಅಂತ ಹೇಳೋ ನಮಗೆ ಕೊಟ್ಟಿರೋ ವೇಟ್ಸನ್ನು ಹಾಕೊಂಡು ಮಾಡ್ಬೋದು. ಇದು ನೋಡಿ ನಿಮಗೆ ಇಷ್ಟೇ ಬರುತ್ತೆ. ಇದು ಇಲ್ಲಿ ಈ ಪೊಸಿಷನ್ ಇಟ್ಕೊಂಡು ಮಾಡೋದು. ಬೇಕಂದರೆ ನಿಮಗೆ ಟ್ರೈಸೆಪ್ಸ್ ಎಲ್ಲ ಮಾಡ್ಕೋಬೋದು. ಸೊ ಇದು ಒಂದು ಭಾಗ. ಇದು ಡಂಬಲ್ ಏನು ಮಾಡೋಣ ಅಂದರೆ ಇಷ್ಟೇ, ಓಪನ್ ಮಾಡ್ಕೋಬೇಕು. ಎರಡು ಸೈಡ್ ಓಪನ್ ಮಾಡ್ತಾರೆ. ಎರಡು ಸೈಡ್ ಓಪನ್ ಸದ್ಯಕ್ಕೆ 2 kg ಹಾಕ್ತಿರ್ತೀನಿ. ಯಾವುದು ನನ್ನ ಹತ್ರ ಡ್ಯಾಮೇಜ್ ಆಗಿಲ್ಲ. ಒಂದು 2 kg ಇಲ್ಲ ಹಾಕಿ ತಿರ್ಸ್ಕೊಂಡ್ರೆ ಮುಗಿತು. ಈಸಿ ಲಾಕ್ ಆಗ್ತದೆ. ಈಗ ಸೊ ಈ ಕಡೆ ಸೈಡನ್ನು ಹಾಕೊಂಡ್ಬಿಟ್ಟು ಕಟ್ಟಿ ಹಾಕೋ ತಕ್ಷಣ 4 kg ಡಂಬಲ್ ರೆಡಿ. ಸೊ ಇದನ್ನು ಸೇಮಾಗಿ ಹಾಕೊಂಡು ಮತ್ತೇನು ತೋರ್ಸಕ್ಕೆ ಹೋಗಲ್ಲ. ಸೊ ಇದು ನೋಡ್ಬೋದು ನೀವು, ನಾನು 2 kgದು ಡಂಬಲ್ ಹಾಕೀನಿ. ಸೊ ಟೋಟಲ್ 4 kg ಡಂಬಲ್ಲು. ಇದು 3 kgದು 2 ಇದೆ, ಪ್ಲಸ್ ಇಲ್ಲೊಂದು 3 kgದು ಹಾಕೀನಿ, ಇಲ್ಲೊಂದು 3 kgದು ಹಾಕೀನಿ. ಇದು 5 kgದು 2 ಇದೆ. ಇದು 10 kg ಆಯಿತು. ಇದು 4 kg 14, 18, 18, 6, 24, 24 ಮತ್ತೊಂದು 6, 3, 3, 6. ಸೊ 30 kg ನಿಮಗೆ ವೇಟ್ ಬರುತ್ತೆ. ಇದು 1 kg, ಇದು 1 kg. ಸೊ ಚಿಕ್ಕ ಡಂಬಲ್ಸ್ ಇದು. ಆಮೇಲೆ ಇದು ನಿಮಗೇನು ತೋರಿಸಿದೆ, ಇದು ಈ ಥರ ಮಾಡೋದು ಒಳ್ಳೆ ನಿಮ್ಮದು 4 ಆರ್ಮ್ಸು ಒಳ್ಳೆ ಸಕ್ಕತ್ತಾಗುತ್ತೆ. ನಿಮ್ಮ ಸ್ಕಿಪ್ಪಿಂಗ್ ಕೊಟ್ಟಿದ್ದಾರೆ. ಈ ಬಾರೊಂದು ಇದು ಲಾಕ್ಸ್ ಈ ಥರ ಹಾಕೋಕ್ಕೆ ನೋಡಿ. ಈ ವೆಯ್ಟು ನೀವು ಎತ್ತಿರ್ಬೇಕಾದ್ರೆ ಹೊರಗಡೆ ಬರ್ಬೋದು. ಇದು ಲಾಕ್ ಆಗುತ್ತೆ, ಇದು ಬರೋಲ್ಲ ಅಷ್ಟು ಈಸಿಯಾಗಿ. ನಾನು ಹೇಳಿದ್ರೂ ಬರ್ತಾಯಿಲ್ಲ ಇವಾಗ. ಸೊ ಇದಕ್ಕೆ ಇದು ಒಂದು ಬ್ಯಾಗ್ ಕೊಟ್ಟಿದ್ದಾರೆ, ನ್ಯಾಪ್ಕಿನ್, 2 ಗ್ಲೌಸ್ ಕೊಟ್ಟಿದ್ದಾರೆ. ಸೊ ಇಷ್ಟು ನಿಮಗೆ ಇದರದ್ದು ಸೆಟ್ಗಳು. ಸೊ ಬೇಸಿಕ್ ನಿಮಗೆ ಮನೆಯಲ್ಲಿ ವರ್ಕೌಟ್ ಮಾಡೋರಿಗೆ ಬೇಸಿಕ್ ಅಂದರೆ ತುಂಬ ಜಾಸ್ತಿ ಇಂಟೆನ್ಸ್ ಅಲ್ಲ, ಬೇಸಿಕ್ ಮಾಡೋರಿಗೆ ಇದು ಸಾಕು. ನಾನು ಇದರಲ್ಲೇ ಮಾಡ್ತೀನಿ ಸಂಜೆ. ನೆಕ್ಸ್ಟ್ ಬೇರೆ ಬೇರೆ ವೀಡಿಯೋಸ್ಗಳಲ್ಲಿ ತೋರಿಸ್ತೀನಿ ಇಷ್ಟರಲ್ಲೇ ಹೆಂಗೆ ಯೂಟಿಲೈಸ್ ಮಾಡ್ಕೊಂಡು ಫುಲ್ ಕಂಪ್ಲೀಟಾಗಿ ಮಾಡೋದು ಅನ್ನೋದನ್ನು. ಸೊ ಅದನ್ನು ನೋಡ್ತಾ ಇರಿ. ಅದನ್ನು ಫಾಲೋ ಮಾಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇವಾಗ ಸುಮ್ಮನೆ 1-2 ರೆಪ್ಸ್ ಹೊಡೆದ್ಬಿಟ್ಟು ತೋರಿಸ್ತೀನಿ ಡಂಬಲ್ಸ್ ಮತ್ತು ಕರ್ಲ್ಸ್ ಇದರಲ್ಲೆಲ್ಲ. ಸೊ ಈಗ ಈ ಸಿಂಗಲ್ ಡಂಬಲ್ಸ್ ಕಡೆ ಸೊ ಜಸ್ಟ್ ನಿಮಗೆ ಡಬಲ್ ಆದರೂ ಮಾಡ್ಕೊಳ್ಳಿ, ಸಿಂಗಲ್ ಆದರೂ ಮಾಡ್ಕೊಳ್ಳಿ, ಯಾರು ಮಾಡ್ಕೊಳ್ಳಿ, ಹ್ಯಾಮರ್ ಮಾಡ್ಕೊಳ್ಳಿ, ಶೋಲ್ಡರ್ ಪ್ರೆಸ್ ಮಾಡ್ಕೊಳ್ಳಿ, ಟ್ರೈಸೆಪ್ ಮಾಡಿಸ್ಕೊಳ್ಳಿ. ನಾನು ನಿಮಗೆ ರೋಸ್ ಬೇಕಂದರೆ ರೋಸು ಇನ್ನೂ ಸುಮಾರು ಮಾಡ್ಬೋದು. ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಎಲ್ಲ ನಾನು ಮಾಡ್ತಿರ್ತೀನಿ, ಅದನ್ನು ಹೋಗ್ತೀನಿ. ಇದಾದ ತಕ್ಷಣ ನಿಮಗೆ ಟಂಬಲ್ಸ್ ಸಾರಿ ಬಾರ್ಬಲ್ ಅಷ್ಟೆ. ಇದರಲ್ಲೂ ನಿಮಗೆ ಏನಾದರೂ ಈಸಿ ಬೇಕಂದರೆ ಇದೆಲ್ಲ ಮಾಡ್ಕೋಬೋದು ಡಂಬಲ್ಸ್ ಹಾಕಿ. ಸೊ ಇಲ್ಲಿ ಯಾರು ಮನೆ ನೀವು ಅಪ್ಪ ಅಮ್ಮ ಇರ್ತಾರೆ, ತಂಗಿ ಇರ್ತಾರೆ, ಮಕ್ಕಳು 1 kg ಇರುತ್ತೆ, ಅವ್ರಿಗೆ ನೀವು ಇದನ್ನು ಕೊಡ್ಬೋದು. ಸೊ ಜಸ್ಟ್ ಹಿಂಗೆ ಬಿಟ್ಕೊಂಡು ಸ್ಕಿಪ್ಪಿಂಗು ಇಷ್ಟು ಇಷ್ಟಿದೆ. ಇಷ್ಟು ಇನ್ಮೇಲೆ ದಿನ ನಾನು ವರ್ಕೌಟ್ ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಡಯಟ್ ಆಗಿ ಏನಾಗಲಿ ಎಲ್ಲ ಪ್ರತಿಯೊಂದು ಹಾಕ್ತೀನಿ. ಜೊತೆಗೆ ನನ್ನ ಟ್ರಾನ್ಸ್ಫಾರ್ಮೇಷನು ಒಂದು ನೋಡೋಣ. ಸೊ ಇದು ಹೋಮ್ ಜಿಮ್ ಕಿಟ್ದು ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು, ನಮಸ್ಕಾರ.